9th ಸ್ಟ್ಯಾಂಡರ್ಡ್. ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಸಿವಿಲ್ ಕಾಂಟ್ರಾಕ್ಟರ್. ಹೌದಾ? ನಮ್ದು ಮನೆನೂ ಇಲ್ಲೇನೆ. ಜೋರ್ ಅಂತ ಎಲ್ಲ ಇಬ್ರು ಸ್ವಲ್ಪ ಸಾಫ್ಟೇ, ಬಟ್ ಕಾಂಪ್ರಮೈಸ್ ನಾನು ಆಗ್ತಿದ್ದೀನಿ ನಮ್ಮ ಮನೇಲಿ. ಅವ್ರು ಏನು ಮಾತಾಡಲ್ಲ, ಏನಿಲ್ಲ, ಸೈಲೆಂಟ್, ಮಾತು ಬಿಟ್ಬಿಡ್ತಾರೆ ಅಷ್ಟೇ. ಕೊನೆಗೆ ನಾವೇನೇನೇ ಕಾಂಪ್ರಮೈಸ್ ಆಗಿ ಮಾತಾಡ್ಸೋದು. ಹಂಗಲ್ಲ, ಅವ್ರ ಕೆಲಸ ಆಯ್ತು ಅವ್ರಾಯ್ತು ಅಷ್ಟೇ. ಮನೇಲಿ ಏನು ಏನೂ ಇಲ್ಲ, ಸೈಲೆಂಟ್. ನೀವೇ ಕಾಂಪ್ರಮೈಸ್ ಆಗ್ತಾರೆ. ನಾವೇ ಆಮೇಲೆ ಮತ್ತೆ ಇನ್ನೇನ್ ಮಾಡೋದು, ಸ್ಯಾರಿ ಕೇಳಿ ನಾವೇ ಕಾಂಪ್ರಮೈಸ್ ಆಗೋದು. ಇಲ್ಲಾಂದ್ರೆ ಎಷ್ಟು ದಿನ ಹಂಗಿರೋದು, ಮಕ್ಳು ಬೇರೆ ಇರ್ತಾರಲ್ಲ, ಅವರಿಗೆ ಗೊತ್ತಾಗ್ಬಾರ್ದು ಅನ್ನೋದಕ್ಕೆ ನಾವೇ ಜಾಸ್ತಿ ಕಾಂಪ್ರಮೈಸ್ ಆಗೋದು. ಹೆಂಗೆ ಸಾರಿ ಹಿಂಗೆ ಹೇಳ್ತಾರೆ ನೀವು? ಸಾರಿ ಏನಿಲ್ಲ, ಆಮೇಲೆ ಸ್ವಲ್ಪ ಎಮೋಷನಲ್ ಹತ್ರ ನಾವೇ ಹಂಗೆ ಬಂದಿದೆ ಸಿಚುವೇಶನ್ ಬಂದ್ರೆ ಆತರ. ಅವಾಗ ಆತರ ಎಲ್ಲ ಇಲ್ಲ, ಸೈಲೆಂಟ್ ಆಡು. ಸೈಲೆಂಟ್ ನೀರು ಬರ್ತಿರುತ್ತೆ ಅಷ್ಟೇ. ಓಕೆ, ನಿಜನಾ ಅಮ್ಮ ಹೇಳೋದು? ಡ್ಯಾಡಿ ಜೋರ ಅಮ್ಮ ಜೋರಿದ್ದಾರ? ನಮ್ಮನೆ ನಮ್ಮ ಅಮ್ಮನೇ ಜೋರ. ಅಮ್ಮನೇ ಜೋರ. ಡ್ಯಾಡಿ ಸಾಫ್ಟಾ? ಅಮ್ಮ ಬೈದಾರ? ಹೊಡಿತಾರ? ಹೊಡಿಯಲ್ಲ. ತಮ್ಮ ನೋಡಿದ್ರು ಹೇಳಿದ್ರು ನಾವಿಬ್ರು ತುಂಬಾ ಸಾಫ್ಟ್ ಮನೆಯಲ್ಲಿ. ಕಂಪ್ಯಾರಿಟಿವ್ಲಿ ಸಾಫ್ಟ್. ಬೇರೆ ಪೇರೆಂಟ್ಸ್ಗಿಂತ ಅಮ್ಮ ಅಪ್ಪ ಸಾಫ್ಟ್ ಆಗಿದ್ದಲ್ಲ. ಜಗಳ ಮಾಡ್ತಾರ ಮನೆಯಲ್ಲಿ? ಅವಾಗ ಸೂಪರ್. ಅಜ್ಜಿ ನಮಸ್ತೆ. ಇವತ್ತೇ ಅವರು ಮನೆ ಇವತ್ತು ಅವ್ರಿಗೆ ಹತ್ತಕ್ಕಾಗಲ್ಲ, ಕಾಲು ಸ್ವಲ್ಪ ನೋವಿದೆ. ಅಜ್ಜಿ ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಿಮ್ಮ ಮನೇಲಿ ಇರೋದು? ನಮ್ಮ ಜೊತೆ ಇರ್ತಾರೆ. ಹೌದಾ? ಅಮ್ಮ ನಿಮ್ಮ ಅಮ್ಮ? ಚಿಕ್ಕಮ್ಮ. ಓಕೆ ಓಕೆ. ನಮ್ಮ ಮಗಳು ಇವಳು ಮದುವೆ. ಹೌದಾ? ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ನನ್ನ ಮದುವೆ ಅಲ್ಲೇ 45 ವರ್ಷ. 45 ವರ್ಷ. ನಿಮ್ದು ಲವ್ ಮ್ಯಾರೇಜ್ ಅಂತ ಹೌದಾ? ಇಲ್ಲ ನಮಗೂ ಅರೆಸ್ಟ್ ಮತ್ತೆ ನಿಮ್ಮ ಮಗಳು ಹೇಳಿದ್ರು ನಮ್ಮ ತಾಯಿ ಲವ್ ಮ್ಯಾರೇಜ್. ನನ್ನ ಮಗಳೇ ಹುಟ್ಟಿಲ್ವಲ್ಲ, ಹೆಂಗೆ ನೋಡ್ತಾರೆ? ನನ್ನ ಮಗಳೇ ಹುಟ್ಟಿಲ್ವಲ್ಲ, ಅವಳಿಗೆ ಹಿಂಗೆ ಏನು ಗೊತ್ತು. ಎಂಗೇಜ್ಮೆಂಟ್ ಹೆಂಗಿದ್ರು? ನಮ್ಮ ಯಜಮಾನ್ರು ತುಂಬ ರೊಮ್ಯಾಂಟಿಕಾ? ಸಾಫ್ಟ್ ಆಗಿದ್ರು. ತುಂಬ ಸಾಫ್ಟ್ ಆಗಿದ್ರ? ಬೈತಿರಲ್ವ ನಿಮಗೆ? ಇಲ್ಲ ಹೇಳಿಲ್ವಾ? ಅಂದ್ರೆ ತುಂಬ ರೊಮ್ಯಾಂಟಿಕ್ ಅಂತ ಆಯ್ತು ಎಂಗೇಜ್ಮೆಂಟ್. ಸೂಪರ್. ಅವಾಗೆಲ್ಲ ಮಾಮೂಲಿ, ಆಗಿನ ಕಾಲದಲ್ಲಿ ಇತ್ತು. ಈಗಿನ ಥರ ಅಲ್ಲ, ಆಗಿನ ಥರ ಒಂಚೂರು ಇದ್ದಿದ್ರಲ್ವ ಹಳೆ ಕಾಲದವ್ರು. ಅದು ಪರವಾಗಿಲ್ಲ, ಸಾಫ್ಟ್ ಆಗಿತ್ತು. ಸಾಫ್ಟ್ ಆಗಿದ್ರ? ನೀವೇ ಜೋರು ಅಂತ ಆಯ್ತು. ಯಾರೇ ಜೋರು ಬೈತಿದ್ರ? ನೀವು ಜಗಳಾಡ್ತಿದ್ರ? ಯಜಮಾನ್ರಿಗೆ ಬೈತಿದ್ರ? ಒಂದೊಂದ್ಸರಿ ಬೈತಿದ್ವಿ, ಅವರು ಬೈಯೋರು ನಾವು ಬೈಯೋವು. ಆಮೇಲೆ ಮತ್ತೆ ಸರಿ ಅಪ್ಪು ಸುಮ್ಮನೆ ಇರ್ತಿದ್ರು. ಅಯ್ಯೋ ಇವಳು ಆಗ್ಲಿದ್ದಂತೆ ಇದ್ದಿದೆಯಾ, ಹೋಗಿ ನೀರೇ ತಾಪ, ಹೋಗಿ ಮೇಸು, ಆಮೇಲೆ ಮಾಮೂಲಿ. ಹೌದಾ? ಆಮೇಲೆ ಇಟ್ಟು ಹೊತ್ಕೊಂಡು ಹೋಗಿ ಹೊಲ್ತಕ್ಕೆ ಹೋಗ್ಬೇಕಾದ್ರೆ ಏನು ತರಲಿಲ್ಲ, ಊಟವ ಲೇಟಾಗಿ ಬರ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಬೈಯೋರು. ಬೈಯೋರ? ಎಲ್ಲಿದ್ದಾರೆ ಈಗ? ಅವ್ರ ಊರಿಗೆ ಹೊಂಟೋದು. ಎಷ್ಟು ವರ್ಷ ಆಯ್ತು? ಅಲ್ಲೇ ಒಂದು 30 ವರ್ಷ ಆಯ್ತು. 30 ವರ್ಷ ಆಯ್ತಾ? ಎಷ್ಟು ಜನ ಮಕ್ಕಳು ನಿಮಗೆ? ಮಕ್ಕಳಿಲ್ಲ, ನಾವೇನೆ ಅಕ್ಕನ ಮಕ್ಕಳೇ ಅವ್ರಿಗೆಲ್ಲ. ಅದೇ ಅಕ್ಕನಿಗಿಂತ ಹೆಚ್ಚಾಗಿ ಮಕ್ಕಳು ನಾನು ಸಾಕಿರೋರು ನನ್ನ ಮಕ್ಕಳೇ ಸೂಪರಾಗಿ ನನ್ನ ಮಕ್ಕಳು. ನನಗೆ ಮಕ್ಕಳೇ ಇಲ್ಲ ಅನ್ನೋ ಥರ ನನಗೇನು ಬರ್ತಾಯಿಲ್ಲ. ಹೌದಾ? ಮಕ್ಕಳಿಲ್ಲ ಅಂತ ನಾನು ಯಾಕೆ ಹೇಳ್ಕೊಳಕ್ಕೆ ಹೋಗಲ್ಲ. ಇವತ್ತೇ ಇವರೇ ಹೇಳಿರೋದು, ಈಗಲೂ ನಾನು ಹೇಳ್ತಿರ್ಲಿಲ್ಲ. ನಮ್ಮ ಊರಿಗೆ ಹೋದ್ರು ನಮ್ಮ ಎಲ್ಲರೂ ಹಂಗೆ ಹೇಳ್ತಾರೆ. ನಾವು ಎತ್ತಿರೋರು ಸಹಿತ ನನ್ನ ಮಕ್ಕಳು, ನನ್ನ ಎಳೆಯ, ನನ್ನ ಸೊಸೆ, ನನ್ನ ಮೊಮ್ಮಕ್ಕಳು ಅಂತ ಹೇಳ್ಕೊಳ್ಳಲ್ಲ. ನೀನು ಅಷ್ಟರ ಮಟ್ಟಿಗೆ ಹೇಳ್ತೀಯಲ್ಲ, ಏನು ದೇವಸ್ಥಾನ ಮುಂಗಡೆ ಕೂತ್ಕೊಂಡು ನನಗೆ ಅದೇ ಖುಷಿ ಇದೆಯಲ್ಲ. ನಾನು ಹೊರ್ಗರೆಲ್ಲ ಎಷ್ಟೋ ಖುಷಿ ಪಡ್ತಾರೆ. ನೀನು ಇಷ್ಟು ಖುಷಿಯಾಗಿ ಅವ್ರ ಜೊತೆ ಇದೆಯಲ್ಲ, ಅದೇ ಸಂತೋಷ ಕಡೆ. ಬೈಲೂನೇ ನಿನ್ಗೆ ಸಾಕ್ಷಿ ಅಂತ ಹೇಳ್ತಾರೆ ನಮ್ಮ ದೇವ್ರು. ದೇವಸ್ಥಾನ ಮುಂಗಡೆ ಎಲ್ಲರೂ ಹೋದ್ರೆ ಸರ್ ಒಂದು 2 ದಿನ ಬೇಕಾಗುತ್ತೆ ಮತ್ತೆ ಮನೆ ಸೇರಕ್ಕೆ. ನನ್ನ ಮೊಮ್ಮಗ ನನ್ನ ತಮ್ಮನ ಮಗ, ನನ್ನ ತಮ್ಮನಿಗೆ ನನ್ನ ಮಗಳು ಕೊಟ್ಟಿದ್ದೀವಿ. ಇವನು ನನ್ನ ಹಿಂದ್ಗಡೆ ಬಂದು ಮನೆಗೆ ನಾನು ಎಲ್ಲಿದ್ರು ಬಂದು ಕರ್ಕೊಂಡು ನನ್ನ ಮುದ್ದು ಒಂದು ದುಡ್ಡು ಕೊಡ್ಕೊಂಡು ಬರಕ್ಕೆ ನನ್ನ ಬಂಗಾರಿ ನನ್ನ ನಡೆಯೋಕ್ಕಾಗಲ್ಲ ಅಂದ್ರು ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಗಾಡಿ ಕಾರಲ್ಲಿ ಕುಂಡಿಸ್ಕೊತಾರೆ. ಗಿಳಿ ನಾನು ಅಪ್ಪತ್ತಿನ ನೋಡಲಿಲ್ಲ ಅಂದರೆ ನನ್ನ ಕೊಳ್ಳ ನೀರೇ ಬಂದ್ಬಿಡ್ತಾರೆ. ಅವ್ರು ಬಂದು ಊಟ ಮಾಡಿ ಸ್ಕೂಲಿಂದ ಬಂದು ಊಟ ಮಾಡಲಿಲ್ಲ ಅಂದ್ರೆ ನನಗೆ ಶಾಂತ. ಇವರು
ಆ್ಯಕ್ಚುಲಿ ಹುಟ್ಟ ಟೈಮಲ್ಲಿ ಇವರು ನನ್ನ ಜೊತೆಲಿ ಬಂದಿದ್ದು. ಈಗ 14 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ನಾನು ಇವತ್ತಿಷ್ಟು ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂದರೆ ಅದಕ್ಕೆ ಇವರೇ ಕಾರಣ. ಅಷ್ಟು ಚೆನ್ನಾಗಿ ನಾನು ಇಲ್ದಲೇ ಇರಲಿ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾರೆ. ನಿಜವಾಗ್ಲೂ ನನಗೇನೆ ಖುಷಿ ಆಯ್ತು ಅಜ್ಜಿ ಮಾತಾಡ್ಬೇಕಾದ್ರೆ. ಆ ಪ್ರೀತಿ ತುಂಬ ರೇರ್ ಆ್ಯಕ್ಚುಲಿ. ಆ ಮಕ್ಕಳು ಆ್ಯಕ್ಚುಲಿ ಲಕ್ ಮಾಡಿದ್ದಾರೆ. ಸೊ ನಿಮ್ಮ ಊರು ಪ್ರಾಪರ್ ಊರೇ ಯಡಿಯೂರು ಸರ್, ಯಡಿಯೂರ. ಯಡಿಯೂರು ವಡನಹಳ್ಳಿ. ಸೊ ನಮ್ಮ ಅಜ್ಜಿ ದೊಡ್ಡಜ್ಜಿ ಇದೆಲ್ಲ ಇವ್ರ ಅಕ್ಕ. ಸೊ ಇವ್ರು ನಮ್ಮ ಪಕ್ಕದಲ್ಲಿ ನಾನು ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಹೊಸೂರು ಅಂತೇಳಿ. ಸೊ ಅಲ್ಲೇ ಕೊಟ್ಟಿರೋದು. ಸೊ ಇವ್ರು ನಮ್ಮಲ್ಲಿದ್ರು. ಸೊ ನಮ್ಮ ಅಪ್ಪರು ಏನಿತ ಹುಟ್ಟಿದ ಮೇಲೆ ನಮ್ಮ ಚಿಕ್ಕಮ್ಮ ಕರ್ಕೊಂಡು ಬಂದು ಇವತ್ತು ಅವ್ರನ್ನ ರಾಣಿ ಥರ ನೋಡ್ಕೊಳ್ತಿದ್ದಾರೆ. ಸೊ ಇವತ್ತು ಎಲ್ಲರೂ ಒಂದು ಸ್ಟೇಜಿಗೆ ಬಂದಿದ್ದಾರೆ ಅಂದರೆ ನಮ್ಮ ಚಿಕ್ಕಯ್ಯಮ್ಮವರು ಮತ್ತು ನಿಂಗಮ್ಮಜ್ಜಿ ಇವ್ರು ದೊಡ್ಡ ಅಕ್ಕ. ಸೊ ಇಬ್ಬರು ಮನೆಗೆ ಮೇನ್ ಪಿಲ್ಲರು. ಸೊ ಈ ಪಿಲ್ಲರಿಂದ ಇವತ್ತು ಎಲ್ಲರೂ 5 ಫ್ಲೋರ್ 6 ಫ್ಲೋರ್ ಮನೆಯವ್ರಿಗೇನೋ ಕಟ್ಕೊಳ್ಳೋಷ್ಟು ಸ್ಟೇಜಿಗೆ ಬಂದಿದೆ.